ಸುಪ್ರಸಿದ್ಧ ದೇವಸ್ಥಾನದಲ್ಲಿ ಇದೆಂತಹ ದುಸ್ಥಿತಿ. ಕೋಣೆ ಶೌಚಾಲಯಗಳು ಇಲ್ವೇ ಇಲ್ಲ. ಇಲ್ಲಿ ಸ್ನಾನಕ್ಕೆ ನೀರು ಕೂಡ ಇಲ್ಲ. ಚಿಕ್ಕ ತಿರುಪತಿಯಲ್ಲಿ ಭಕ್ತರ ಗತಿ ಗೋವಿಂದ ಗೋವಿಂದ ಅನ್ನೋ ರೀತಿ ಆಗಿದೆ. ಸಾವಿರಾರು ಜನರು ಭಕ್ತರು ಇಲ್ಲಿಗೆ ಬರ್ತಾರೆ. ಸ್ನಾನ ಮಾಡೋಕೆ ಒಂದು ಕೋಣೆ ಇಲ್ಲ. ಶೌಚಾಲಯಕ್ಕೆ ಹೋಗ್ಬೇಕು ಅಂತಂದ್ರೆ ಶೌಚಾಲಯ ಕೂಡ ಇಲ್ವೇ ಇಲ್ಲ. ವಾರ್ಷಿಕ 2 ಕೋಟಿ ಆದಾಯವಿದ್ರೂ ಕೂಡ ಅಧ್ವಾನ ಆಗಿ ಹೋಗ್ಬಿಟ್ಟಿದೆ. ರಸ್ತೆಗಳ ಬದಿ ಸ್ನಾನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮಹಿಳೆಯರು ಏನ್ ಮಾಡಬೇಕು? ಮಹಿಳೆಯರಪ್ಪು ಕೂಡ ಪರದಾಟ ನಡೆಸ್ತಿದ್ದಾರೆ. ಹಾಗಾದ್ರೆ ಚಿಕ್ಕ ತಿರುಪತಿ ದೇವಸ್ಥಾನದಲ್ಲಿ ಮೂಲ ಸೌಕರ್ಯದ ಬಗ್ಗೆ ಯಾವ ರೀತಿ ಪರಿಸ್ಥಿತಿ ಅನ್ನೋದರ ಕುರಿತು ಒಂದು ವರದಿ ಇಲ್ಲಿದೆ. ತುಂಬಾ ಕಷ್ಟ ಆಗುತ್ತೆ ಸರ್. ನಮ್ಮಂತ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಯಾರಿಗೆ ಆಗಲಿ ತುಂಬಾ ಕಷ್ಟ ಆಗುತ್ತೆ. ಭಕ್ತಾದಿಗಳಂತೂ ಸಮಸ್ಯೆ ಇದೆ ಸರ್. ಹೌದು, ಎಲ್ಲಾ ಬೈಕೊಂಡು ಹೋಗ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ದೇವಸ್ಥಾನದಲ್ಲಿ. ಭಕ್ತಾದಿಗಳಿಗೆ ನಾವು ಮಾಡಕ್ಕಾಗ್ತಾರೆ. ಅವರೊಂದು ಬಾತ್ರೂಮ್ ಹೋಗ್ಬೇಕಂದ್ರೆ, ಒಂದು ಟಾಯ್ಲೆಟ್ ರೂಮ್ ಹೋಗ್ಬೇಕಂದ್ರೆ ಬಹಳ ಬದಲಾಡ್ತಾರೆ, ಬಹಳ ಇಲ್ಲ. ತಲೆ ಕೂದಲು ಮುಡಿಕೊಟ್ಟ ಮಕ್ಕಳಿಗೆ ರಸ್ತೆ ಬದಿ ಸ್ನಾನ ಮಾಡಿಸ್ತಾ ಇರೋ ಪೋಷಕರು, ಮತ್ತೊಂದೆಡೆ ಸ್ನಾನಕ್ಕಾಗಿ ನೀರು ಬಕೆಟ್ ವ್ಯವಸ್ಥೆ ಮಾಡಿ ಕಾಯ್ತಿರೋ ಜನರು. ಈ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪುರಾಣ ಪ್ರಸಿದ್ಧ ಚಿಕ್ಕ ತಿರುಪತಿಯ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇಗುಲದ ಆವರಣದಲ್ಲಿ. ಚಿಕ್ಕ ತಿರುಪತಿ ಪುಣ್ಯಕ್ಷೇತ್ರಕ್ಕೆ ಪ್ರತಿನಿತ್ಯ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ದೇವರ ದರ್ಶನಕ್ಕೆ ಬರೋ ಭಕ್ತರಲ್ಲಿ ತಿಮ್ಮಪ್ಪನಿಗೆ ಹರಕೆಯಾಗಿ ಕೂದಲನ್ನ ಸಮರ್ಪಿಸ್ತಾರೆ. ಕೂದಲು ತೆಗೆಯಲು 20 ರೂಪಾಯಿ ಟಿಕೆಟ್ ನಿಗದಿ ಮಾಡಿದ್ದು, ಟಿಕೆಟ್ ಕೊಟ್ಟು ಕೂದಲು ನೀಡುವ ಭಕ್ತರಿಗೆ ಸ್ನಾನ ಶೌಚಾಲಯದ್ದೇ ದೊಡ್ಡ ಸಮಸ್ಯೆಯಾಗಿದೆ. ಮುಜರಾಯಿ ಇಲಾಖೆಯ ಎ ಗ್ರೇಡ್ ದೇಗುಲವಾಗಿರುವ ಚಿಕ್ಕ ತಿರುಪತಿ ಪುಣ್ಯಕ್ಷೇತ್ರಕ್ಕೆ ವಾರ್ಷಿಕ ಆದಾಯ 2 ಕೋಟಿಗೂ ಹೆಚ್ಚು. ಭಕ್ತರು ಹರಕೆಯಾಗಿ ಮುಡಿಕೊಟ್ಟ ಬಳಿಕ ದೇಗುಲ ಸುತ್ತಮುತ್ತಲಿನ ಮನೆ ರಸ್ತೆಗಳ ಬದಿಯಲ್ಲೇ ಸ್ನಾನ ಮಾಡೋ ದುಸ್ಥಿತಿ ಇದೆ. ಒಮ್ಮೊಮ್ಮೆ ಸ್ನಾನ ಮಾಡೋಕೆ ನೀರು ಸಿಗದೆ ಸುತ್ತಮುತ್ತಲಿನ ಲಾಡ್ಜ್ಗಳಿಗೆ ಹೋಗಿ ಸ್ನಾನ ಮಾಡಿ ದೇವರ ದರ್ಶನಕ್ಕೆ ಬರುವಂತಾಗಿದೆ. ಕುರುಳುಕಟ್ಟೆಯ ಹಿಂಭಾಗದಲ್ಲೇ 10 ವರ್ಷಗಳ ಹಿಂದೆ ನಿರ್ಮಾಣವಾಗಿರೋ ಸ್ನಾನದ ಕೋಣೆ ಗಬ್ಬೆದ್ದು ನಾರುತ್ತಿದೆ. ಮೇಲ್ಭಾಗದ ಶೀಟ ಹಾರಿ ಹೋಗಿದೆ. ಹೀಗಾಗಿ ಮಹಿಳಾ ಭಕ್ತರ ಸ್ಥಿತಿ ಶೋಚನೀಯ. ಭಾಳ ಮೈ ಮೇಲುವ ದೇವಸ್ಥಾನ ಆಗಿದೆ. ನಾನು ಹರಕೆ ಹೊತ್ತಿದ್ದೆ, ನನಗೆ ಜಾಬ್ ಆದರೆ ಕೂದಲು ಕೊಡ್ತೀನಿ ಅಂತಂದೇಳಿ. ತುಂಬ ಕಷ್ಟ ಆಗುತ್ತೆ ಸರ್. ನಮ್ಮಂಥ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಯಾರಿಗೇ ಆಗಲಿ ತುಂಬ ಕಷ್ಟ ಆಗುತ್ತೆ. ಅದೊಂದು ಕಲ್ಪಿಸ್ಕೊಟ್ರೆ ಮುಂದೊಂದು ದಿನ ಇನ್ನೂ ದೇವಸ್ಥಾನಕ್ಕೆ ಭಾಳ ಜನ ಭಕ್ತಾದಿಗಳು ಬರ್ತಾರೆ. ಇನ್ನೂ ದೊಡ್ಡ ಹೆಸರು ಮಾಡುತ್ತೆ ಈ ದೇವಸ್ಥಾನ. ಹೀಗೆ ಸೌಲಭ್ಯಗಳು ಜಾಸ್ತಿ ಆದಂಗೆಲ್ಲ ದೇವಸ್ಥಾನಕ್ಕೆ ಭಕ್ತಾದಿಗಳು ಸಮೇತ ಚೆನ್ನಾಗಿ ಬರ್ತಾರೆ. ಕಷ್ಟ ಆಗುತ್ತೆ ಈಗ ಹೆಣ್ಮಕ್ಳಾಗಿ ಮಾಡಿದ್ದಾರೆ. ಅದೊಂದು ಮಾಡಿಕೊಟ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಮೇಯ್ನ್ ಅದೇ ಬೇಕಲ್ಲ ಸರ್, ಕೂದಲು ಕೊಟ್ಟ ಮೇಲೆ ಸ್ನಾನ ಮಾಡಲೇಬೇಕು. ಮೇನ್ ಅದೇ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದೊಂದು ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಅಷ್ಟೇ. ಕಾಟಾಚಾರಕ್ಕೆ ಎಂಬಂತೆ ದೇಗುಲ ಹಿಂಭಾಗದಲ್ಲೇ ಮುಜರಾಯಿ ಇಲಾಖೆ ಸ್ನಾನದ ಕೋಣೆಯೊಂದನ್ನ ಕಟ್ಟಿಸಿದೆ. ಆದರೆ ಸ್ನಾನದ ಕೋಣೆಯ ಜಾಗ ತಮಗೆ ಸೇರಿದ್ದು ಅಂತ ಕಲ್ಕೆರೆ ಗ್ರಾಮದ ವೆಂಕಟೇಶಗೌಡ ಕೋರ್ಟ್ ಮೊರೆ ಹೋಗಿದ್ದಾರೆ. ಹೀಗಾಗಿ ಸ್ನಾನದ ಕೋಣೆ ನಿರ್ಮಾಣ ಅರ್ಧಕ್ಕೆ ನಿಂತಿದೆ. ದೇಗುಲ ಕಾರ್ಯನಿರ್ವಾಹಕ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸ್ನಾನದ ಕೋಣೆ ನಿರ್ಮಾಣ ಮೂಲೆಗುಂಪಾಗಿದೆ ಅನ್ನೋದು ದೇಗುಲ ವ್ಯವಸ್ಥಾಪನಾ ಸಮಿತಿಯ ಆರೋಪ. ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ದೇವಸ್ಥಾನದಲ್ಲಿ. ಭಕ್ತಾದಿಗಳು ಹಾಕಿರೋದೇ ದುಡ್ಡಿದೆ. ಭಕ್ತಾದಿಗಳಿಗೆ ನಾವು ಮಾಡೋಕ್ಕಾಗ್ತಾರೆ. ನೋಡಿ, ಎಷ್ಟೋ ಕಷ್ಟಪಟ್ಟು ಎಲ್ಲ ಸ್ಟಾರ್ಟ್ ಮಾಡಿದ್ವಿ, ನಿಲ್ಲಿಸ್ಬಿಟ್ಟಿದ್ರು, ಬೀಗ ಹಾಕ್ಸ್ಬಿಟ್ರು. ಬೀಗ ಹಾಕಿದ್ರು. ಮೊನ್ನೆ ಯಾರೋ ಒಬ್ಬ ಲೇಡಿ ಇವ ಬಂದರು, ಅವ್ರನ್ನೂ ಭಯ ಹಾಕ್ಸಿದ್ರು. ಅವ್ರ ಮೇಲೆ ಕೆಂಟಮುಟ್ಟು ಹಾಕಿದ್ರು. ಆಮೇಲೆ ಇನ್ನೊಬ್ರು ಇವ ಬಂದರು, ಅವ್ರನ್ನೂ ಭಯ ಹಾಕ್ಸಿ ಅವ್ರನ್ನೂ ಕೆಲಸ ಮಾಡೋಕ್ಕೆ ಬಿಡ್ದಿದ್ದಂಗೆ ಅವ್ರ ಕೈಯಲ್ಲೇ ಕೆಲಸ ಸ್ಟಾಪ್ ಮಾಡಿಸಿದ್ದಾರೆ. ಭಕ್ತಾದಿಗಳಂತೂ ಸಮಸ್ಯೆ ಇದೆ ಸರ್. ಹೌದು, ಎಲ್ಲ ಬೈಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಅವ್ರಿಗೆ ಅನುಕೂಲ ಏನೂ ಇಲ್ಲ. ಬಿಲ್ಡಿಂಗು ಮೋಲ್ಡ್ ಆಗಿದೆ. ಈಗ ಬೇರೆ ಯಾವುದೇ ಕೆಲಸ ಮಾಡಬಾರ್ದು ಸರ್, ನನ್ನ ತಲೆಗೆ ಬರುತ್ತೆ ಅಂತ ನಮ್ಮ ಅವ್ರು ಹೇಳ್ತಾರೆ. ಇಲ್ಲೇ ಇದ್ದಾರೆ ಇವ್ರು, ಕೇಳ್ರಿ. ಅವ್ರು ಭಾಳ ನಮ್ಮನ್ನು ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅಂತ ಅವರೇ ಬೀಳ್ತಾ ಇದ್ದಾರೆ. ಏನು ಕೆಲಸ ಮಾಡೋಕ್ಕೂ ಅವರೂ ಅಡ್ಡ ಆಗ್ತಾ ಇದ್ದಾರೆ. ಬೆಂಗಳೂರಿಂದ ಭಕ್ತಾದಿಗಳು ಬರ್ತಾರೆ. ಅವರೊಂದು ಬಾತ್ರೂಮ್ಗೆ ಹೋಗ್ಬೇಕಂದ್ರೆ, ಒಂದು ಟಾಯ್ಲೆಟ್ ರೂಮ್ಗೆ ಹೋಗ್ಬೇಕಂದ್ರೆ ಭಾಳ ಬದಲಾಡ್ತಾ ಇದ್ದಾರೆ. ಭಾಳ ಇಲ್ಲ, ಎಲ್ಲೋ ದೂರ ಒಂದು ಅಲ್ಲಿ ಕಟ್ಟಿದ್ದೀವಿ. ಅಲ್ಲಿವರೆಗೂ ಹೆಣ್ಮಕ್ಳು ನಡ್ಕೊಂಡು ಹೋಗೋಕ್ಕಾಗಲ್ಲ. ಅವ್ರಿಗೆ ಆಜುಬಾಜಲ್ಲಿ ಅನುಕೂಲ ಮಾಡಿಕೊಡ್ಬೇಕು. ಒಟ್ನಲ್ಲಿ ಇಷ್ಟು ವರ್ಷಗಳಾದರೂ ಸ್ನಾನ ಶೌಚಾಲಯಗಳು ಇಲ್ಲದಿರೋದು ನಾಚಿಕೆಗೇಡಿನ ಸಂಗತಿ. ಇನ್ನಾದರೂ ಮುಜರಾಯಿ ಇಲಾಖೆಯಿಂದ ಈ ಸಮಸ್ಯೆಗೆ ಮುಕ್ತಿ ಸಿಗುತ್ತಾ? ರಘುರಾಜ್, ನ್ಯೂಸ್ 18, ಕೋಲಾರ.
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಕೋಲಾರ ಪ್ರತಿನಿಧಿ ರಘುರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ರಘುರಾಜ್, ಬಹುದೊಡ್ಡ ದೇವಸ್ಥಾನ ಇದು, ಸಾವಿರಾರು ಜನರು ಭಕ್ತರು ಬರ್ತಾರೆ. ಮುಜರಾಯಿ ಇಲಾಖೆಗೆ ಕೋಟಿಗಟ್ಟಲೆ ಆದಾಯ ಈ ಒಂದು ದೇವಸ್ಥಾನದಿಂದಲೇ ಬರುತ್ತೆ. ಬಟ್ ಇಲ್ಲಿನ ಪರಿಸ್ಥಿತಿ ಯಾಕೆ ಇಷ್ಟರ ಮಟ್ಟಿಗೆ ಕಳಪೆ ಹಂತದಲ್ಲಿದೆ ಅಂತ, ಯಾಕೆ ಅಲ್ಲಿನ ಆಡಳಿತ ಮಂಡಳಿಯವರು ಏನ್ ಹೇಳ್ತಿದ್ದಾರೆ ಈ ಒಂದು ಸಮಸ್ಯೆ ಬಗ್ಗೆ, ಇತ್ಯರ್ಥ ಆಗೋದಿಲ್ವಂತ ಹೇಗೆ? ಖಂಡಿತ ಧನುಶ್ರೀ, ಕೋಲಾರ ಜಿಲ್ಲೆಯ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಒಂದಾಗಿರತಕ್ಕಂಥ, ಪ್ರಮುಖವಾಗಿ ರಾಜ್ಯದ ಪ್ರವಾಸಿ ತಾಣದಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮದ ಈ ಒಂದು ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಒಂದು ಮೂಲಭೂತ ಸೌಕರ್ಯಗಳನ್ನು ಗಮನಿಸಿದ್ರೆ ಖಂಡಿತ ಈ ಒಂದು ವ್ಯವಸ್ಥೆಗಳು 10 ವರ್ಷಗಳಿಂದ ಹೀಗೆ ಇದೆ. ಯಾಕೆ ಈ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಮತ್ತೆ ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ವಾರ್ಷಿಕವಾಗಿ ಈ ಒಂದು ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ 2 ಕೋಟಿಗೂ ಹೆಚ್ಚು ಒಂದು ಆದಾಯ ಇದೆ. ಸಾವಿರಾರು ಭಕ್ತರು ಪ್ರತಿನಿತ್ಯ ಬರ್ತಾರೆ. ಪ್ರಮುಖವಾಗಿ ಇಲ್ಲಿ ಒಂದು ಮುಡಿ ಕೊಡ್ತಕ್ಕಂಥ ಭಕ್ತರ ಸಂಖ್ಯೆ ಬಹಳ ಹೆಚ್ಚಿರ್ತಕ್ಕಂಥದ್ದು. ಶನಿವಾರ ಮತ್ತೆ ಭಾನುವಾರದ ವೇಳೆಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬಂದು ದೇವರಿಗೆ ತಮ್ಮ ಒಂದು ಕೂದಲನ್ನ ಸಮರ್ಪಣೆ ಮಾಡ್ತಾರೆ. ಪ್ರಮುಖವಾಗಿ ಚಿಕ್ಕ ಮಕ್ಕಳಿಗೆ ಇಲ್ಲಿ ಮುಡಿ ಕೊಡುವಂತಹ ಒಂದು ಕೆಲಸವನ್ನ ಆ ಒಂದು ಪೋಷಕರು ಮಾಡ್ತಾ ಇದ್ದಾರೆ. ಆದ್ರೆ ಮುಡಿ ಕೊಟ್ಟ ನಂತರ ಸ್ನಾನ ಮಾಡೋದು ಎಲ್ಲಿ ಅನ್ನುವಂತಹ ಒಂದು ಪ್ರಶ್ನೆ ಇರ್ತಕ್ಕಂಥ 2 ಸ್ನಾನದ ಕೋಣೆಗಳನ್ನ ಗಮನಿಸಿದ್ರೆ ಖಂಡಿತ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸೌಕರ್ಯಗಳು ಇಲ್ಲ. ಜೊತೆ ಕನಿಷ್ಠ ಏನು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಬಿಸಿಲಿನ ಒಂದು ಸೌಕರ್ಯ ಕೂಡ ಇಲ್ಲ. ಹಾಗಾಗಿನೇ ಮಕ್ಕಳಿಗೆ ಸ್ನಾನ ಮಾಡಿಸೋದ್ರ ಜೊತೆಗೆ ಮಹಿಳೆಯರು ಪ್ರತ್ಯೇಕವಾಗಿ ಸ್ನಾನ ಮಾಡುವುದು ಎಲ್ಲಿ ಎನ್ನುವಂತಹ ಒಂದು ಪ್ರಶ್ನೆ ಇರತಕ್ಕಂಥದ್ದು. ಏನು ಮುಡಿ ಕೊಟ್ಟ ನಂತರ ಭಕ್ತರು ಬೀದಿ ಬದಿಯಲ್ಲಿ, ಜೊತೆಗೆ ಪಕ್ಕದ ಮನೆಗಳಲ್ಲಿ, ಖಾಸಗಿ ಮನೆಗಳಲ್ಲಿ, ಜೊತೆಗೆ ಲಾಡ್ಜ್ಗಳಲ್ಲಿ ಹೋಗಿ ಸ್ನಾನ ಮಾಡುವಂತಹ ಒಂದು ದುಸ್ಥಿತಿ ಎದುರಾಗ್ತಾ ಇರತಕ್ಕಂಥದ್ದು. ಇದಕ್ಕೆ ಸಬೂಬನ್ನ ಕೊಡ್ತಾ ಇರತಕ್ಕಂಥ ಈ ಒಂದು ದೇವಸ್ಥಾನ ವ್ಯವಸ್ಥಾಪನಾ ಆಡಳಿತ ಮಂಡಳಿ ಸದಸ್ಯರೇನ್ ಹೇಳ್ತಾರೆ ಅಂತಂದ್ರೆ, ಈ ಒಂದು ದೇವಸ್ಥಾನದ ಹಿಂಭಾಗದಲ್ಲಿ ನಾವು ಶೌಚಾಲಯವನ್ನ ಕಟ್ಟುವಂತ ಕೆಲಸಕ್ಕೆ ಕಾರ್ಯವನ್ನ ಮಾಡಿದ್ವಿ. ಆದ್ರೆ ಪಕ್ಕದ ಊರಿನ ಕಲ್ಕೆರೆ ಗ್ರಾಮದ ವೆಂಕಟಾಕ್ಷಗೌಡ ಎನ್ನುವಂತವರು ತಮಗೆ ಈ ಒಂದು ಜಮೀನು ಸೇರಿದ್ದು ಎಂತಕ್ಕಂಥ ನಿಟ್ಟಿನಲ್ಲಿ ಒಂದು ಕೋರ್ಟ್ ನಲ್ಲಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಆದ್ರೆ ಈ ಒಂದು ಶೌಚಾಲಯವನ್ನ ಕಟ್ಟಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಕೋರ್ಟ್ ನಲ್ಲಿ ತಡೆಯಾಜ್ಞೆ ಇಲ್ಲದೆ ಇದ್ರು ಕೂಡ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಒಂದು ನಿರ್ಲಕ್ಷ್ಯವನ್ನ ಕಳೆದ 10 ವರ್ಷಗಳಿಂದ ವಹಿಸ್ತಾ ಇದ್ದಾರೆ. ಹಾಗಾಗಿನೇ ಈ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಒಂದು ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಈ ಒಂದು ದೇವಸ್ಥಾನದ ಸುತ್ತಲೂ ಇರ್ತಕ್ಕಂಥ ಸುಮಾರು 17 ಎಕರೆ ಜಾಗದಲ್ಲಿ ಒಂದೇ ಒಂದು ಶೌಚಾಲಯ, ಜೊತೆಗೆ ಒಂದೇ ಒಂದು ಏನು ಸ್ನಾನದ ಕೋಣೆ ಕಟ್ಟಲಿಕ್ಕೆ ಇಲ್ಲಿವರೆಗೂ ಕೂಡ ಮುಜರಾಯಿ ಇಲಾಖೆಗೆ ಸಾಧ್ಯವಾಗ್ಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಇಲಾಖೆ ಯಾವ ರೀತಿಯಲ್ಲಿ ಈ ಒಂದು ದೇವಸ್ಥಾನವನ್ನ ಮೂಲೆಗುಂಪು ಮಾಡಿದೆ ಅನ್ನುವಂತಹದ್ದು ನಾವು ಕಾಣಬಹುದು. ಜೊತೆಗೆ ಈ ಒಂದು ದೇವಸ್ಥಾನ ಆಡಳಿತ ಮಂಡಳಿ ಸದಸ್ಯರುಗಳ ಪ್ರಕಾರವಾಗಿ ನಮಗೆ ಏನು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ಜೊತೆಗೆ ನಾವು ಕೂಡ ಶೌಚಾಲಯ ಜೊತೆಗೆ ಸ್ನಾನದ ಕೋಣೆ ಕೊಟ್ಟಿಗೆ ಎಲ್ಲ ರೀತಿಯ ಸಜ್ಜಾಗಿದೆ. ಕಾರಣ ಅಧಿಕಾರಿಗಳಿಗೆ ಕಿರುಕುಳವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರೆ ಮುಂದೆ ದಿನಗಳಲ್ಲಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಾಡಿ ಇಲ್ಲಿ ಒಂದು ಶೌಚಾಲಯ ಜೊತೆಗೆ ಸ್ನಾನದ ಕೋಣೆಯನ್ನು ಕಟ್ಟುವಂತ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಒಂದು ವ್ಯವಸ್ಥಾಪನಾ ಮಂಡಳಿ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ರಘುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.